ಮಾರ್ಚ್ 10ನೇ ತಾರೀಕು ನಿತಿನ್ ಗಡ್ಕರಿ ಅವರು ಬಂದಿದ್ರು ಇದೇ ಗ್ರೌಂಡ್ ಅಲ್ಲಿ. ಮೈಸೂರು ಬೆಂಗಳೂರು ತರ ಆಗಬಾರ್ದು, ಅದಕ್ಕೊಂದು ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಇವತ್ತೇ ತರಬೇಕು ಅಂತ ಹೇಳಿ ಡಾಕ್ಟರ್ ಮಾಧವಪ್ಪನವರು ಇದ್ರು. ಆ ರಾಜ್ಯ ಸರ್ಕಾರದ ಒಪ್ಪಿಗೆಯನ್ನು ಪಡೆದು ಅದಕ್ಕೆ 10 ಕೋಟಿ ರೂಪಾಯಿ DPR ಕೂಡ ಮಾಡಿಸ್ತಾ ಇದ್ದೀನಿ. ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಕೂಡ ತರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಕ್ರಿಕೆಟ್ ನೋಡಕ್ ನೀವ್ ಯಾಕೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ಬೇಕು? ಒಂದ್ ಕಾಲದಲ್ಲಿ ಇದು ಮೈಸೂರು ರಾಜ್ಯ ಅಂತ ಇಡೀ ರಾಜ್ಯಕ್ಕೆ ಹೆಸರಿತ್ತು. ಹಾಗಾಗಿ ನಮ್ಮ ಮೈಸೂರಲ್ಲೂ ಕೂಡ IPL ನೋಡಬೇಕು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ಗಳನ್ನ ನೋಡಬೇಕು. ಅದಕ್ಕೋಸ್ಕರ ಉಯಿಲಾಳ ಹತ್ರ 26 ಎಕರೆ ಜಾಗವನ್ನು ಗುರುತು ಮಾಡಿ ಅದು ರೆವಿನ್ಯೂ ಸೆಕ್ರೆಟರಿ ಇದೆ. ಹಾಗೆ KSA ಇಂದ 100 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಅದಕ್ಕೆ ಹಾಕಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೀನಿ. ಒಬ್ಬ MP ಆಗಿ ಏನೇನು ಕೆಲಸ ಮಾಡಬಹುದು ಅಷ್ಟು ಕೆಲಸವನ್ನು ಮಾಡಿದ್ದೀನಿ. ಮೈಸೂರು ಮತ್ತು ಕೊಡಗಿನ ಜನರ ಋಣವನ್ನು ತೀರಿಸಿದ್ದೀನಿ. ಹಾಗೆ ಮೈಸೂರಿಂದ ಮಡಿಕೇರಿಗೆ ಹೋಗುವಂತ 4 ಲೈನ್ ಹೈವೇ 4130 crores ನಲ್ಲಿ ಆ ಹೈವೇದ ಭೂಮಿ ಪೂಜೆಯನ್ನು ಮೋದಿಜಿಯವರ ಹತ್ರ ಮಾಡಿಸಿ ಕಾಮಗಾರಿನೂ ಕೂಡ ಆರಂಭವಾಗಿದೆ. ಇನ್ನೊಂದು 15 to 16 months ಅಲ್ಲಿ ಆ ಕಾಮಗಾರಿನೂ ಕೂಡ ಕಂಪ್ಲೀಟ್ ಆಗುತ್ತೆ. ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ವಿನಮ್ರವಾಗಿ ಹೇಳ್ತಾ ಕಾರ್ಯಕರ್ತರಿಗೆ ಅವರಿಗೆ ಕೃತಜ್ಞತೆಯನ್ನ ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶ ಅಂತ ಭಾವಿಸಿ ಇಷ್ಟು ಕೆಲಸವನ್ನು ಮಾಡಿದ್ದೀನಿ.